ಬೆಂಗಳೂರಿನಲ್ಲಿ ಘಟಾನುಘಟಿ ನಾಯಕರು ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ರು. ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ಎಲೆಕ್ಷನ್ ಹಬ್ಬ, ಘಟಾನುಘಟಿಗಳಿಂದ ಉಮೇದುವಾರಿಕೆ. ಬೆಂಗಳೂರಿನಲ್ಲಿ ಲೋಕಸಭಾ ಚುನಾವಣೆಯ ಹಬ್ಬ ಜೋರಾಗಿದೆ. ಬಿಜೆಪಿ ಕಾಂಗ್ರೆಸ್ನ ಘಟಾನುಘಟಿ ಅಭ್ಯರ್ಥಿಗಳು ತಮ್ಮ ಉಮೇದುವಾರಿಕೆ ಸಲ್ಲಿಕೆ ಮಾಡಿದ್ರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಜಯನಗರದ ಬಿಬಿಎಂಪಿ ಕಚೇರಿಗೆ ತೆರಳಿ ತಮ್ಮ ನಾಮಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಈ ಸಲ ಕಪ್ ನಮ್ದೇ ಅನ್ನೋ ವಿಶ್ವಾಸ ವ್ಯಕ್ತಪಡಿಸಿದ್ರು. ಇದು ಎಲ್ಲೋ ಒಂದು ಕಡೆ ಇದು ನಮ್ಮ ಕನ್ನಡಿಗರ ಸ್ವಾಭಿಮಾನದ ಪ್ರಶ್ನೆ. ಹಾಗಾಗಿ ಜನರು ಮತ್ತೊಮ್ಮೆ ಕಾಂಗ್ರೆಸ್ ಇಂಡಿಯಾ ಅಲಯನ್ಸ್ ಕೇಂದ್ರದಲ್ಲೂ ಬರಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ಕಾಂಗ್ರೆಸ್ಸಿನ ಗ್ಯಾರಂಟೀಸ್ ಅಂತೂ ನಿಜವಾಗ್ಲೂ ಮನೆ ಮಾತಾಗಿದೆ. ಅವ್ರಿಗೆ ನಾವು ಆಶೀರ್ವಾದ ಮಾಡಬೇಕು ಅಂತ ಜನರು ಹೇಳ್ತಿದ್ದಾರೆ. ಇನ್ನು ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ತಮ್ಮ ಆಸ್ತಿ ಘೋಷಣೆ ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ನೋಡೋದಾದ್ರೆ, ಅಭ್ಯರ್ಥಿಯ ನಗದು 44,135 ರೂಪಾಯಿ, ಅಭ್ಯರ್ಥಿಯ ಚರಾಸ್ತಿ 89,27,000 ರೂಪಾಯಿ, ಅಭ್ಯರ್ಥಿಯ ಸ್ಥಿರಾಸ್ತಿ 1.24 ಕೋಟಿ, ಅಭ್ಯರ್ಥಿ ಮಾಡಿರುವ ಸಾಲ 71.70 ಲಕ್ಷ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಎಲೆಕ್ಷನ್ ಕಾವು ಹೆಚ್ಚಾಗಿತ್ತು. ಬಿಬಿಎಂಪಿ ಕೇಂದ್ರ ಕಚೇರಿಗೆ ತೆರಳಿದ ಬಿಜೆಪಿ ಅಭ್ಯರ್ಥಿ ಪಿಸಿ ಮೋಹನ್ ತಮ್ಮ ಉಮೇದುವಾರಿಕೆ ಸಲ್ಲಿಸಿದ್ರು. 4ನೇ ಬಾರಿಯೂ ನಾನು ಗೆಲ್ಲುತ್ತೀನಿ ಅನ್ನುವ ಮಾತು ಹೇಳಿದ್ರು. ಇದೇ ವೇಳೆ ತಮ್ಮ ಆಸ್ತಿ ವಿವರವನ್ನು ಘೋಷಣೆ ಮಾಡಿಕೊಂಡ್ರು. ಅಭ್ಯರ್ಥಿ ಹೆಸರಲ್ಲಿ 39,590 ರೂಪಾಯಿ ನಗದು ಇದೆ. ಅಭ್ಯರ್ಥಿ ಪತ್ನಿ ಹೆಸರಲ್ಲಿ 4 ಲಕ್ಷ ನಗದು, ಒಟ್ಟು ಚರಾಸ್ತಿ 10.46 ಕೋಟಿ, ಒಟ್ಟು ಸ್ಥಿರಾಸ್ತಿ 6.02 ಕೋಟಿ, ಅಭ್ಯರ್ಥಿ ಪತ್ನಿ ಹೆಸರಲ್ಲಿ ಚರಾಸ್ತಿ 4.39 ಕೋಟಿ, ಅಭ್ಯರ್ಥಿ ಪತ್ನಿ ಹೆಸರಲ್ಲಿ 7.25 ಕೋಟಿ. ಇನ್ನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕೂಡ ಸಾಂಕೇತಿಕವಾಗಿ ನಾಮಪತ್ರ ಸಲ್ಲಿಸಿದ್ರು. ತಮ್ಮ ಬಳಿ ಇರುವ ಆಸ್ತಿಯನ್ನ ಘೋಷಣೆ ಮಾಡಿಕೊಂಡ್ರು. ಅಭ್ಯರ್ಥಿ ಹೆಸರಲ್ಲಿ 10,680 ನಗದು, ಅಭ್ಯರ್ಥಿ ಪತ್ನಿ ಹೆಸರಲ್ಲಿ 5.10 ಲಕ್ಷ ನಗದು, ಅಭ್ಯರ್ಥಿ ಹೆಸರಲ್ಲಿ 2.69 ಕೋಟಿ ಚರಾಸ್ತಿ, ಅಭ್ಯರ್ಥಿಯ ಪತ್ನಿ ಹೆಸರಲ್ಲಿ 5.52 ಕೋಟಿ ಚರಾಸ್ತಿ, 3.64 ಕೋಟಿ ಮೌಲ್ಯದ ಕೃಷಿ ಭೂಮಿ, 3.82 ಕೋಟಿ ಮೌಲ್ಯದ ಕೃಷಿಯೇತರ ಭೂಮಿ, ಸದಾಶಿವನಗರದಲ್ಲಿ 14.92 ಕೋಟಿ ಮೌಲ್ಯದ ನಿವಾಸ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನಕ್ಕೆ ದೊಡ್ಡಬಳ್ಳಾಪುರ ಶಾಸಕ ಧೀರಜ್ ಮುನಿರಾಜು ಮತ್ತು ತಂದೆ ಕೇಶವರೆಡ್ಡಿ ಜೊತೆ ಆಗಮಿಸಿದ ಸುಧಾಕರ್ ಎಂಟಿಬಿ ನಾಗರಾಜ್ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದರು. ನಾಮಪತ್ರ ಶುಲ್ಕ 25,000 ಹಣ ಕೊಟ್ಟು ಎಂಟಿಬಿ ನಾಗರಾಜ್ ಆಶೀರ್ವಾದ ಮಾಡಿದ್ರು. ಬೆಳಗಾವಿಯಲ್ಲಿ ಅಧಿಕಾರಿಗಳು ಭರ್ಜರಿಯಾಗಿ ಬೇಟೆಯಾಡಿದ್ದಾರೆ. ರಾತ್ರೋರಾತ್ರಿ 6,65,000 ರೂಪಾಯಿ ಹಣವನ್ನ ಸೀಸ್ ಮಾಡಿದ್ದಾರೆ. ದಾಖಲೆ ಇಲ್ಲದೆ ಸಾಗಾಟವನ್ನ ಮಾಡ್ತಾ ಇದ್ದಂತಹ ಹಣವನ್ನ ಸೀಸ್ ಮಾಡಿದ್ದಾರೆ. ಇನ್ನು ಚೆಕ್ ಪೋಸ್ಟ್ ನಲ್ಲಿ ಅಂದ್ರೆ ಬಾಚಿ ಚೆಕ್ ಪೋಸ್ಟ್ ನಲ್ಲಿ ಹಣವನ್ನ ಸೀಸ್ ಮಾಡಿರುವಂತದ್ದು. ಹಣ ಸಾಗಾಟ ಮಾಡ್ತಾ ಇದ್ದಂತಹ ಅಮೂಲ್ ವಿದ್ಯಾಧರ ಅನ್ನೋದು ಸದ್ಯಕ್ಕೆ ತಿಳಿದು ಬರ್ತಾ ಇರುವಂತಹ ಮಾಹಿತಿ. ಬೆಳಗಾವಿ ತಾಲೂಕಿನ ಬಾಚಿ ಚೆಕ್ ಪೋಸ್ಟ್ ನಲ್ಲಿ ಹಣವನ್ನ ಸೀಸ್ ಮಾಡಿದ್ದಾರೆ ಅಧಿಕಾರಿಗಳು. ದಾಖಲೆ ಇಲ್ಲದೆ ಹಣವನ್ನ ಸಾಗಾಟ ಮಾಡ್ತಾ ಇದ್ದರ ಬಗ್ಗೆ ಕನ್ಫರ್ಮ್ ಮಾಹಿತಿ ಸಿಕ್ಕಿದ ಬೆನ್ನಲ್ಲೇ ಇದೀಗ ಸೀಸ್ ಮಾಡಿರುವಂತದ್ದು. ಅಮೂಲ್ ವಿದ್ಯಾಧರ ಎನ್ನುವಂತಹ ವ್ಯಕ್ತಿ ಹಣವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಿಬಿದ್ದಿದ್ದಾರೆ. 6,55,000 ರೂಪಾಯಿ ಹಣವನ್ನ ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿರುವಂಥದ್ದು. ಪರಿಶೀಲನೆ ನಡೆಸುವಂತಹ ಸಂದರ್ಭದಲ್ಲಿ ಹಣ ಸಿಕ್ಕಿದೆ. ಆ ಸಂದರ್ಭದಲ್ಲಿ ಸೀಸ್ ಮಾಡಿದ್ದಾರೆ. ಈ ಹಣಕ್ಕೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿಗಳು ಇದೆಯಾ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಿದ್ದಾರೆ. ಯಾವುದೇ ಸಾಕ್ಷಿಗಳು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಹಣವನ್ನ ಸೀಸ್ ಮಾಡಿದ್ದಾರೆ. ತಮ್ಮ ವಶಕ್ಕೆ ಕೂಡ ಪಡೆದುಕೊಂಡು ಇದೀಗ ಎಫ್ಐಆರ್ ಕೂಡ ದಾಖಲು ಮಾಡಲಾಗಿರುವಂಥದ್ದು. ಚುನಾವಣಾ ನೀತಿ ಸಂಹಿತೆ ಜಾರಿಯಾದಂತಹ ಬೆನ್ನಲ್ಲೇ ಚುನಾವಣಾ ಅಧಿಕಾರಿಗಳು ಭರ್ಜರಿಯಾಗಿ ಬೇಟೆಯನ್ನ ಆಡ್ತಾ ಇದ್ದಾರೆ. ಇದೀಗ ಬೆಳಗಾವಿಯಲ್ಲಿ 6,65,000 ರೂಪಾಯಿ ಹಣವನ್ನ ಇದೀಗ ದಾಖಲೆ ಇಲ್ಲದ ಹಣವನ್ನ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಅದು ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಣವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಸಿಕ್ಕಿ ಬಿದ್ದಿದ್ದಾರೆ. ಈ ಹಣಕ್ಕೆ ಏನಾದರೂ ನಿಮ್ಮ ಹತ್ರ ದಾಖಲೆ ಇದೆಯಾ ಅಂತ ಕೇಳಿದ್ದಾರೆ. ಆ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ತಮ್ಮ ವಶಕ್ಕೆ ಪಡೆದುಕೊಂಡು ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾರೆ.
ಅಧಿಕಾರಿಗಳಿಂದ ಭರ್ಜರಿಯಾಗಿ ಭೇಟಿಯಾಗ್ತಾ ಇದೆ. ಇದಿಷ್ಟೇ ಅಲ್ಲ, ಎಲ್ಲ ಕಡೆನೂ ಕೂಡ ಚುನಾವಣಾ ನೀತಿ ಸಂಹಿತೆ ಯಾವಾಗ ಜಾರಿ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಕೋಟಿ ಕೋಟಿ ಹಣವನ್ನು ಚುನಾವಣಾ ಅಧಿಕಾರಿಗಳು ಸೀಸ್ ಮಾಡಿರುವಂಥದ್ದು. ಈಗಾಗಲೇ ಚುನಾವಣಾ ನೀತಿ ಸಂಹಿತೆ ಇದೆ ಅಂತ ಅಂದ್ರೂ ಕೂಡ ಚುನಾವಣೆ ಇನ್ನೇನು ಆಗಮಿಸ್ತಾ ಇದೆ. ಈ ಸಂದರ್ಭದಲ್ಲಿ ದಾಖಲೆ ಇಲ್ಲದೆ ಹಣ ಸಾಗಾಟ ಮಾಡೋದು ಕಾಮನ್ ಆಗಿಬಿಟ್ಟಿದೆ. ಅಧಿಕಾರಿಗಳು ಕೂಡ ಭರ್ಜರಿಯಾಗಿ ಬೇಟೆ ಮಾಡ್ತಾ ಇದ್ದಾರೆ. ಎಲ್ಲೂ ಕೂಡ ಸುಳಿವನ್ನ ಬಿಟ್ಟು ಕೊಡದ ಹಾಗೆ ಹೇಗೆ ಇವರು ಹಣವನ್ನು ಸಾಗಾಟ ಮಾಡ್ತಾರೋ ಅದೇ ರೀತಿಯಾಗಿ ನಿಮ್ಮ ಸುಳಿವು ನಮಗೆ ಸಿಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ಭರ್ಜರಿಯಾಗಿ ಬೇಟೆಯಾಡ್ತಾ ಇದ್ದಾರೆ.